ಕಾರ್ಯಕರ್ತರು ಬೇಸರ ಆಗಿದ್ದಾರೆ. ತಮ್ಮ ಸಲಹೆ ಏನು ಸರ್? ಈಗ ಇವತ್ತು ನಾವೆಲ್ಲ ಮುಂಜಾನೆ ಮೀಟಿಂಗ್ ಮಾಡಿದ್ವಿ. ನಾವೆಲ್ಲ ಮುಂದೆ ಯಾವ ರೀತಿ ಹೋಗಬೇಕು ಅಂತಕ್ಕಂಥದ್ದು ಕೂಡ ಕುಮಾರ್ ಬಂಗಪ್ಪನವರು ತಿಳಿಸಿದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ರಾತ್ರಿ 10 ಗಂಟೆ ಒಳಗೆ ನಾನು ಕೇಂದ್ರ ಶಿಸ್ತು ಸಮಿತಿಯ ಕಾರ್ಯದರ್ಶಿ ಓಂ ಪಾಠಕ್ ಅವರಿಗೆ ರಿಪ್ಲೈ ಮಾಡಬೇಕಾಗಿತ್ತು. ಈಗಾಗಲೇ ನಾನು ಮಾಡಿದ್ದೀನಿ. ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳಂತ ಇರ್ತೀವಿ. ಹಾಗಾಗಿ ಪಕ್ಷದ ವಿರೋಧವಾಗಿ ಯಾವುದೂ ಕೂಡ ರಿಪ್ಲೈಯಲ್ಲಿ ನಾವು ತಿಳಿಸಿಲ್ಲ. ಪಕ್ಷದ ಸಂಘಟನೆ ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಜನರ ಆಸೆಯಂತೆ BJP ಸರ್ಕಾರ ಬರಲಿಕ್ಕೆ ಏನೇನು ಕಾರ್ಯಕ್ರಮ ಹಾಕ್ಕೋಬೇಕು ಅದೆಲ್ಲ ಈ ದಿನ ಚರ್ಚೆ ಮಾಡಿದ್ವಿ. ಅದ್ರ ಜೊತೆ ಯತ್ನಾಳ್ ಅವರ ಒಂದು ಏನಿವತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ, ಅವ್ರಿಗೊಂದು ಅವಕಾಶ ಕೊಡಿ. ರಾಜ್ಯದಲ್ಲಿ ಜನತೆ ಹಿಂದುತ್ವದ ಪರವಾಗಿ ಹೋರಾಡ್ತಾ ಇರ್ತಕ್ಕಂಥ ಅಭಿಪ್ರಾಯ ಇದೆ. ಯುವ ಸಮೂಹ ಯತ್ನಾಳ್ ಅವ್ರನ್ನ ಬೆಂಬಲಿಸ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ ರಾಷ್ಟ್ರೀಯ ನಾಯಕರು ಮತ್ತೊಮ್ಮೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಒಕ್ಕೂರಿನಿಂದ ತೀರ್ಮಾನ ನಮ್ಮೆಲ್ಲರದಾಗಿದೆ. ನೋಡೋಣ, ಕಾದು ನೋಡೋಣ. ಸರ್, ಈಗ ಯತ್ನಾಳ್ ಅವ್ರನ್ನ ಉಚ್ಚಾಟಿಸಿ ನಿಮ್ಗೆ ನಿರೀಕ್ಷೆ ಇತ್ತು ಈ ರೀತಿ ಕ್ರಮ? ನಿರೀಕ್ಷೆ ಇತ್ತು. ಹೇಳ್ತಾ ಇದ್ರು ಉಚ್ಚಾಟನೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಆದರೆ ನಂಬಿರಲಿಲ್ಲ. ಬಟ್ ಇದು ವಿಚಾರ ಒಂದು ತಿಂಗಳಿಂದ ಪ್ರಚಾರದಲ್ಲಿತ್ತು. ಪಾರ್ಟಿಗೆ ಸ್ವಲ್ಪ, ಯಾಕಂದ್ರೆ ಹಿಂದುತ್ವದ ಪ್ರಮುಖ ಅಜೆಂಡಾ, ನೇರವಾದಿ ಒಂದು ಪಾರ್ಟಿಗೆ ಒಂದು ಸ್ವಲ್ಪ ಡ್ಯಾಮೇಜ್ ಆಗುತ್ತಾ? ಅದ್ರ ಜೊತೆಗೆ ಪಂಚಮಸಾಲಿ ಸಮುದಾಯ ಅನ್ನುವಂಥದ್ದು ಕೂಡ ನೋಡಿ. ಅದನ್ನೆಲ್ಲ ನಮ್ಮ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರ್ತೀವಿ. ನೋಡೋಣ ಪಕ್ಷ ಏನು ತೀರ್ಮಾನ ಮಾಡುತ್ತೆ. ಒಟ್ಟಾರೆ ಮುಂದಿನ ನಿಮ್ಮ ತೀರ್ಮಾನಗಳು ಏನು ಸರ್? ಯಾಕಂದ್ರೆ ನೀವೆಲ್ಲರೂ ಕೂಡ ಒಟ್ಟಾಗಿ ನೋಡಿ ನೀವು ಮಾಧ್ಯಮದಲ್ಲಿ ಇವರು ಯತ್ನಾಳ್ ಅವರು ಹಿಂದೂ ಪಕ್ಷ ಕಟ್ತಾರೆ ಅಂತೇನು ಬರ್ತಿದೆ, 200% ಸುಳ್ಳು. ಯತ್ನಾಳ್ ಅವರು ಯಾವುದೇ ಸಂದರ್ಭದಲ್ಲಿ BJP ವಿರುದ್ಧವಾಗಿ ಪಕ್ಷ ಕಟ್ಟಬೇಕು ಅಂತಕ್ಕಂಥದ್ದು ಯಾರ ತಲೆಯಲ್ಲೂ ಇಲ್ಲ. ನಾವಷ್ಟೇ ಅಲ್ಲ, ಯತ್ನಾಳ್ ಅವ್ರಿಗೂ ಆ ಥರ ಇಲ್ಲ. ಅವರು ಪಕ್ಷದಲ್ಲಿ ಇದ್ಕೊಂಡೇ ಹೋರಾಡಬೇಕು ಅಂತಕ್ಕಂಥದ್ದು ಹೊಂದಾಣಿಕೆ ರಾಜಕೀಯ ಇವೆಲ್ಲ ನಾವೇನು ಪದೇ ಹೇಳ್ತಾ ಇದ್ದೀವಿ. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹೊಂದಾಣಿಕೆ ರಾಜಕೀಯ ಮೇಲುಗೈ ಆಗ್ತಿದೆ ಅನ್ಸುತ್ತಾ ಈ ಬೆಳವಣಿಗೆಗಳು ನಿಮಗೆ? ಯಾಕಂದ್ರೆ ಸದನದಲ್ಲೂ ಕೂಡ ಈ ವಿಚಾರ ಅನ್ಸುತ್ತೆ, ಗೊತ್ತಾಗುತ್ತೆ ರಾಷ್ಟ್ರೀಯ ನಾಯಕರಿಗೆ. ಕಾದು ನೋಡೋಣ. ಅಲ್ಲ, ಇವೆಲ್ಲ ಗೊತ್ತಿಲ್ವಾ ರಾಷ್ಟ್ರೀಯ ನಾಯಕರಿಗೆ ಅಂತ? ಗೊತ್ತಿದೆ. ಕರ್ನಾಟಕ ಅಸಹಾಯಕ ಸ್ಥಿತಿಯಲ್ಲಿ ಏನು ಅಸಹಾಯಕ ಸ್ಥಿತಿಯಲ್ಲಿಲ್ಲ. ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಭಾಳ ಬಲಾಢ್ಯವಾಗಿದೆ. ಅವರು ವಿಚಾರ ಮಾಡಿ ಇವತ್ತು ಅನೇಕ ಚುನಾವಣೆಗಳು ಬಂದು, ಮಹಾರಾಷ್ಟ್ರ ಚುನಾವಣೆ, ಆಮೇಲೆ ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆ ಆಗಬೇಕಾಗಂತೆ ಆ ಒತ್ತಡದಲ್ಲಿದ್ದಾರೆ ಅವರು. ನಾಗ್ಪುರ ಬಿಜೆಪಿ ಕರ್ನಾಟಕದ ಬಿಜೆಪಿ ಶರಣಾಗಿದೆ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ಅವರು. ನಾಗ್ಪುರದ ಬಿಜೆಪಿ ಕರ್ನಾಟಕದ ಬಿಜೆಪಿ ಶರಣಾಗಿದೆ. ಗೊತ್ತಾಯ್ತು. ಕರ್ನಾಟಕದ ಬಿಜೆಪಿ ಅಂದ್ರೆ ಇಲ್ಲಿಯ ಈ ಕೆಲವು ಭ್ರಷ್ಟಾಚಾರ ಅಥವಾ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಿಜೆಪಿಗೆ ಸರೆಂಡರ್ ಆಗಿಬಿಟ್ಟಿದೆ. ಈ ಭಾರತೀಯ ಜನತಾ ಪಕ್ಷ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಾಡ್ಬೋದು. ಆದರೆ RSS ದೇಶಭಕ್ತಿ ಇರ್ತಕ್ಕಂಥ RSS ಅದರಿಂದ ಯಾವುದೇ ಅವ್ಯವಹಾರ ಆಗಲಿಕ್ಕೆ ಬಿಡೋದಿಲ್ಲ. ಅವ್ರ ನ್ಯಾಯದ ಪರ, ಧರ್ಮದ ಪರ, ಹಿಂದೂ ಇವತ್ತು ರಕ್ಷಣೆ ಮಾಡ್ತಕ್ಕಂಥದ್ದೇ RSS. ಹಾಗಾಗಿ ತಾವು ಮಾಧ್ಯಮದವ್ರು ದಯವಿಟ್ಟು RSSನ್ನು ಇದ್ರ ಮಧ್ಯ ತರಬೇಡ ಅಂತೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ಇನ್ನೊಂದು ನೀವು ಒಂದು ಮಾತು ಹೇಳ್ತಿದ್ರಿ ಪದೇ ಈ ಹೊಂದಾಣಿಕೆ ರಾಜಕಾರಣ ವಿಚಾರದಲ್ಲಿ ನೀವು ಈಗಲೂ ನೋಡಿ, ಹೊಂದಾಣಿಕೆ ವಿಚಾರದಲ್ಲಿ ಯಾವುದೇ ನಮ್ಮ ನಿಲುವು ಬದಲಿಲ್ಲ. ಈ ಹೊಂದಾಣಿಕೆ ರಾಜಕೀಯ ನಿಲ್ಲಬೇಕು. ಇದು ಯಾವ ಪಕ್ಷದ ಕಾರ್ಯಕರ್ತರಿಗೂ ಒಳ್ಳೆಯದಲ್ಲ. ಇವತ್ತು ಪಕ್ಷದ ರಾಜ್ಯ ಮುಖಂಡರು ಮಾಡ್ತಕ್ಕಂಥ ಹೊಂದಾಣಿಕೆ ಆ ಪಕ್ಷದ ಕಾರ್ಯಕರ್ತರ ಮೇಲೆ ಒಂದು ರೀತಿಯಾದಂಥ ದೌರ್ಜನ್ಯ ಮಾಡ್ದಂಗೆ ಆಗ್ತದೆ. ಅದು ಕೊನೆಗೊಳ್ಳಬೇಕು. ನಿಮ್ಮ ಪಾರ್ಟಿಯಲ್ಲಿ ಹೇಳ್ತಿರುವಂಥದ್ದು ಯಡಿಯೂರಪ್ಪ ಅವರು ವಿಜೇಂದ್ರ ಅವರ ಒತ್ತಡಕ್ಕೆ ಮಣಿದು ಈ ರೀತಿಯ ನಿಲುವನ್ನು ಕೈಗೊಂಡಿದ್ದಾರೆ ಅನ್ನುವಂಥದ್ದು. ಇನ್ನೂ ವಿಜೇಂದ್ರ ಅವ್ರ ಬಗ್ಗೆ ಸ್ಪಷ್ಟವಾಗಿ ಏನು ಇನ್ನೂ ತೀರ್ಮಾನ ತೆಗೆದುಕೊಂಡಲ್ಲ. ಇನ್ನೂ ಸಮಯ ಇದೆ, ಬದಲಾವಣೆ ಆಗುತ್ತೆ. ನಮಗೆ ವಿಶ್ವಾಸ ಇದೆ, ಬದಲಾವಣೆ ಆಗುತ್ತೆ, ವಿಶ್ವಾಸ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.